ನಮಸ್ಕಾರ ಗಾಯ್ಸ್, ಇದು ನನ್ನ ಹಬ್ಬದ ಬ್ಲಾಗ್ ಆಗಿರುತ್ತೆ. ನಾವು ಹಬ್ಬದಕ್ಕೆ ಹೋಗ್ಬೇಕಾಗಿದ್ದು ನಮ್ಮ ಹಸ್ಬೆಂಡ್ ಊರು ಮೂಡಲಗ್ರಾರ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಾನು ನನ್ನ ಮಗಳು ರೆಡಿಯಾಗಿ ಊರಿಗೆ ಹೋಗ್ತಾ ಇದೀವಿ. ನಡಿ ಎಂಟ್ರೆನ್ಸ್ ಆಯ್ತು ಮೂಡಲಗ್ರಾರ. ನೈಟ್ 10 ಗಂಟೆಗೆ ಕೊಂಡ ಆಗೋದ್ರಿಂದ ನೈಟೇ ಹೋಗಿ ರೆಡಿ ಆದೆ. ನೋಡಿ, ಪಿಂಕ್ ಕಲರ್ ಸ್ಯಾರಿಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ನಾನು ರೆಡಿ ಆಗಾಯ್ತು. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ. ಈ ಕೊಂಡೋತ್ಸವದ ವಿಶೇಷ ಏನಂದ್ರೆ, ಫಸ್ಟ್ ಇದ್ದಲ್ನ ಮಾಡ್ತಾರೆ, ಆಮೇಲೆ ಅದನ್ನ ಕೆಂಡವಾಗಿ ಪರಿವರ್ತನೆ ಮಾಡಿ ಆಮೇಲೆ ಕೊಂಡೋತ್ಸವಕ್ಕೆ ರೆಡಿ ಮಾಡ್ಕೊಡ್ತಾರೆ. ದೇವರಿಗೆ ದೀವಿಗೆನ ಹಚ್ಚಿ ಆಮೇಲೆ ದೇವರು ಬರೋ ಪೂಜಾರಪ್ಪನ ಕರ್ಕೊಂಡ್ ಬರಕ್ಕೆ ಹೋಗ್ತಾರೆ ಕೊಂಡ ಆಯೋರ್ನ. ಅವರಿಗೆ ದೇವ್ರು ಬಂದಾದ್ಮೇಲೆ ಕೊಂಡೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ನೋಡ್ಬೋದು ನೀವು, ಅವ್ರ ಮನೆ ಹತ್ರ ಹೋಗಿ ದೇವ್ರನ್ನ ಕರ್ಕೊಂಡ್ ಬರ್ಬೇಕು. ದೇವ್ರನ್ನ ಕರ್ಕೊಂಡ್ ಬಂದಾದ್ಮೇಲೆ ಕೊಂಡೋತ್ಸವ ನಡೆಯುತ್ತೆ. ತುಂಬಾನೇ, ನಾನು ಬಾಯಲ್ಲಿ ಹೇಳೋಕ್ಕಿಂತ ತುಂಬಾ ನೋಡಿದ್ದೆ ಖುಷಿ. ತುಂಬಾನೇ ಚೆನ್ನಾಗಿತ್ತು ಕೊಂಡೋತ್ಸವ. ನನಗಂತೂ ತುಂಬಾನೇ ಖುಷಿ ಆಯ್ತು. ನೋಡ್ಬೋದು, ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ, ಬಟ್ ಅಷ್ಟು ತುಂಬಾನೇ ಜನ ಇದ್ರು. ಈ ಕೊಂಡೋತ್ಸವ ಆದ ಒಂದು ವಾರಕ್ಕೆ ಮಾರಿ ಹಬ್ಬ ಮಾಡ್ತಾರೆ, ಅದೊಂದು ವಿಶೇಷ ಅಂತ ಹೇಳ್ಬೋದು. ಕೊಂಡೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅವರಪ್ಪ ನೆಗ್ಲ ಮೇಲೆ ನನ್ನ ಮಗಳು ದೇವಸ್ಥಾನ ನೋಡ್ತಾ ಇದ್ದು. ಇದಾಗಿತ್ತು ಕೊಂಡೋತ್ಸವದ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾರಿ ಹಬ್ಬನ ಹೆಂಗಪ್ಪ ಮಾಡ್ತಾರೆ ಅಂದ್ರೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಲೈಟ್ ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿತ್ತು ಮಾತ್ರ. ನಾನಂತೂ ನೈಟ್ ಎಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ನೋಡ್ಕೊಂಡು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಕುಣಿತನ ನೋಡಕ್ ಹೋದ್ವಿ. ಮಾರಿ ಕುಣಿತ ತುಂಬಾ ಚೆನ್ನಾಗಿ ಕುಣಿತಾ ಇದ್ರು. ಇಲ್ಲಿ ಹೇಗಪ್ಪ ಅಂತಂದ್ರೆ, ಪದ್ಧತಿ ಮಾರ್ನಿಂಗ್
6:30 ಕುಣಿತಾನೆ ಇರ್ತಾರೆ. ನೈಟ್ ಎಲ್ಲ ಕುಣಿತಾನೆ ಅವರೆಲ್ಲ ನೋಡೋಕೆ ಅಂತಾನೆ ಅಲ್ಲಿ ಹೋಗಿ ಎಲ್ಲ ಮುಂದೆಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತೆ ನಮ್ ಫ್ಯಾಮಿಲಿ ತುಂಬಾ ಹೊತ್ತು ಕೂತಿದ್ವಿ. ತುಂಬಾ ಹೊತ್ತು ಕೂತಿ ನೋಡ್ಕೊಂಡ್ ಬಂದ್ವಿ. ಮಾರ್ನಿಂಗ್ ಬೇಗನೆ ಎದ್ದು ಎಲ್ರು ತುಂಬಾ ಚೆನ್ನಾಗಿ ರೆಡಿಯಾಗಿ ಮಡ ಉತ್ಸವನ ಮಾಡ್ತಾರೆ. ಒಂದ್ ಸೈಡು ಲಿಂಗೈತ್ರು, ನಮ್ ಕಡೆಯವರು ಒಂದ್ ಕಡೆ ಉತ್ಸವನ ಮಾಡ್ತಾರೆ. ನಾನು ನನ್ನ ಮಗಳು ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಬೆಲ್ಲ ಹಾಕಕ್ಕೆ ಅಂತ ಹೋಗಿದ್ವಿ. ನೋಡ್ಬೋದು ನೀವು. ಈ ಕಡೆ ಅವರು ಮಡ ಉತ್ಸವನ ಮಾಡ್ತಾ ಇದ್ರೆ ಈ ಕಡೆ ನಾವು ಮಾಡ್ತೀವಿ. ನೋಡ್ಬೋದು ಎಲ್ರು ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿ ಹಬ್ಬನ ಮಾಡ್ತಾರೆ ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರೆ. ನೆಕ್ಸ್ಟ್ ಹಬ್ಬ ತುಂಬಾನೇ ಚೆನ್ನಾಗಾಯ್ತು. ನೋಡ್ಬೋದು ಮಡ ಉತ್ಸವ ನಮ್ ಕಡೆಯವರು ಈ ತರ ಮಾಡ್ತಾ ಇದ್ರು. ಮುಂದೇನು ಅಷ್ಟೇ ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನನ್ಗಂತೂ ತುಂಬಾ ಹತ್ತಿರದಿಂದ ತಾಯಿನ ನೋಡಿ ತುಂಬಾನೇ ಖುಷಿ ಆಯ್ತು. ಮುಂದಿನ ಬ್ಲಾಗ್ ಅಲ್ಲಿ ಹಬ್ಬ ಇನ್ನೇಗೆ ಆಯ್ತು ಅಂತ ಕಂಟಿನ್ಯೂ ಮಾಡ್ತೀನಿ. ನಮಸ್ಕಾರ ಗಾಯ್ಸ್, ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಏನಪ್ಪಾ ಹಬ್ಬದ ವಿಶೇಷ ಅಂತಂದ್ರೆ ದೇವರಿಗೆ ಇದೇ ತರ ಒಂದು ಹೊತ್ತು ಉಪವಾಸ ಇದ್ದು ದೀವಿಗೆನೆ ಇಡ್ತೀವಿ ಅಂತ ಹರಿಸ್ಕೊಂಡಿರ್ತಾರೆ. ನಾನು ಈ ಸಾರಿ ಈ ತರ ದೀವಿಗೆನೆ ಇಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಅದಕ್ಕೆ ಉಪವಾಸ ಇದ್ದು ದೇವರಿಗೆ ದೀವಿಗೆನೆ ಇಟ್ಟೆ. ಮಾರಿಗುಡಿ ಹತ್ರ ದೇವರು ಬರುವಾಗ ಬಾಯಿಗೆ ಬೀಗ ಮತ್ತೆ ಮಾರಿ ಕುಣಿತಾರೆ. ಅದಾದ್ಮೇಲೆ ಮಡಗುರಕ್ಕೆ ದೇವ್ರನ್ನ ಕರ್ಕೊಂಡ್ ಬರಕ್ಕೆ ಹೋಗ್ತಾರೆ. ಹೆಂಗಪ್ಪ ಅಂದ್ರೆ ಒಂದು ವಾರ ಅವರು ದೇವ್ರ ಭಕ್ತರಾಗಿ ಒಂದ್ ಮನೆಯಲ್ಲಿ ಇರ್ತಾರೆ. ಅವ್ರನ್ನ ಕರ್ಕೊಂಡ್ ಬರಕ್ಕೆ ಊರಿನ ಸತ್ತಿಗೆಗಳು ಮತ್ತೆ ಮುಖಂಡರೆಲ್ಲ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ನೋಡ್ಬೋದು ನೀವು ಯಾವ ತರ ಕರ್ಕೊಂಡ್ ಬರ್ತಾರೆ ಅಂತ. ನನಗಂತೂ ತುಂಬಾನೇ ಖುಷಿ ಆಯ್ತು ಈ ದೇವ್ರನ್ನ ನೋಡಿ. ನಂತರ ಊರಿಂದ ಎಲ್ಲಾ ಜನರು ಆ ತರ ಕರ್ಕೊಂಡ್ ಬರ್ತಾರೆ. ದೇವ್ರನ್ನ ಕೇಲ್ ಒರ್ಸ್ಕೊಂಡ್ ಕರ್ಕೊಂಡ್ ಬರ್ತಾರೆ. ಈ ಕಡೆ ಅವ್ರ ಅಪ್ಪ ಮಗಳು ತುಂಬಾನೇ ತಲೆ ಮೇಲೆಲ್ಲ ಕುಂಡಿಸ್ಕೊಂಡು ದೇವ್ರನ್ನ ತೋರಿಸಿ ಎಂಜಾಯ್ ಮಾಡ್ತಾ ಇದ್ರು. ನೆಕ್ಸ್ಟ್ ದೇವ್ರು ಬಂದಾದ್ಮೇಲೆ ದೇವಸ್ಥಾನನ ಮಾರಿಗುಡಿನ 5 ಸುತ್ತು ಹಾಕಿದ್ಮೇಲೆ ಮಡನ ಗೋರೋದು. ನೋಡ್ಬೋದು ನೀವು ಯಾವ ತರ ಅಂತ. ನೆಕ್ಸ್ಟ್ ಅದನ್ನ ಗೋರಿರೋ ಮಡನ ರಂಗ ಹಾಕಿ ಅದಕ್ಕೆ ಪೂಜೆನ ಮಾಡ್ತಾರೆ. ನಾನು ಇದೇ ಫಸ್ಟ್ ಈ ತರ ನೋಡಿರೋದು, ನಾನು ಎಲ್ಲೂ ನೋಡಿಲ್ಲ. ತುಂಬಾ ಚೆನ್ನಾಗಿ ಪೂಜೆ ಮಾಡಿ ರಂಗನ ಹಾಕ್ತಾರೆ. ನೆಕ್ಸ್ಟ್ ಪೂಜೆ ಎಲ್ಲ ಆದ್ಮೇಲೆ ಅವ್ರ ಅಪ್ಪ ಮಗಳು ಎಂಜಾಯ್ ಮಾಡ್ಕೊಂಡು ಹಬ್ಬನ ಎಂಡಿಂಗ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹಬ್ಬನ ಎಂಡ್ ಮಾಡಿದ್ಲು ನನ್ನ ಮಗಳು. ಹೀಗಿತ್ತು ಮಾರಿ ಹಬ್ಬದ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.